ತೆರೆದಿದೆ ಮನೆ ಬಾ ಅತಿಥಿ ಅಂತ ಬರೀ ಆಟ ಬರ್ತಾ ಇದೆ, ಯಾರು ಕಾಣಿಸ್ತಾ ಇಲ್ಲ. ಬಾಸ್ ಅಲ್ಲೋಡಿ, ಮನೇಲಿ ಬಿಗ್ ಬಾಸ್ ಫೋಟೋ ನೇತಾಕೊಂಡಿದ್ದಾರೆ ಅಂದ್ಮೇಲೆ 90% ನಿಮ್ ಕೆಲಸ ಆದಂಗೆ. ಯಾರು ಕಾಣಿಸ್ತಾ ಇಲ್ವಲ್ಲ. ರಾಮಣ್ಣವ್ರೇ, ರಾಮಣ್ಣವ್ರೇ, ರಾಮಣ್ಣವ್ರೇ. ಯಾರು? ಯಜಮಾನ್ರು ಬನ್ನಿ ಬನ್ನಿ. ಶ್ರುತಿ ಕಾಫಿ ತಗೊಂಬ. ನೋ ಪ್ರಾಬ್ಲಮ್ ರಮಣ, ನೋ ಪ್ರಾಬ್ಲಮ್, ನೋ ಫಾರ್ಮಾಲಿಟೀಸ್ ಪ್ಲೀಸ್. ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ನೋ 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 ನೋ, ಕರ್ಸ್ ಮಾತಾಡುವಂತ ವಿಷಯ ಅಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು, ಅದಕ್ಕೆ ಬಂದೆ. ಏನ್ ಯಜಮಾನ್ರೆ? ರಾಮಣ್ಣವ್ರೆ, ನಿಮ್ಗೆ ಸೂಪರ್ ಲಾಟ್ ಜಾಕ್ ಪಾಟ್ ಹೊಡಿತು. ನಿಮ್ ಲೈಫೇ ಟರ್ನ್. ಹೇಳಿ ಯಜಮಾನ್ರೆ. ಕೇಳ್ತೀನಿ, ಆದ್ರೆ ಇಲ್ಲ ಅನ್ಬಾರ್ದು. ಕೊಡೋದ್ ಹಣಿ ತಾವು, ತಗೊಳ್ಳೋರ್ ನಾವು. ನಾನು ಏನ್ ಕೊಡೋಕ್ ಸಾಧ್ಯ? ಬೇಕು ಅಂದ್ರೆ ನನ್ನ ಪ್ರಾಣನೇ ಕೊಟ್ಬಿಡ್ತೀನಿ. ಅಯ್ಯೋ ರಾಮಣ್ಣವ್ರೆ, ನಿಮ್ ಪ್ರಾಣ ಬೇಡಿ, ನಿಮ್ ಮಗಳು ಕೊಡಿ ಸಾಕು. ಮಗಳನ್ನ? ನೋ 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 ನೋ, ಡೋಂಟ್ ಮಿಸ್ಟೇಕ್ ಹಿಮ್. ನಾನು ನಿಮ್ ಮಗಳನ್ನ ಇಷ್ಟಪಟ್ಟಿದ್ದೀನಿ. ಐ ವಾಂಟ್ ಟು ಮ್ಯಾರಿ ಹರ್, ದಟ್ಸ್ ಆಲ್. ಯಜಮಾನ್ರೆ, ನೀವು ನನ್ನ ಮಗಳನ್ನ ಯಾಕೆ ಆಗ್ಬಾರ್ದಾ? ನಮಗೂ ನಿಮ್ಗೂ ಸಮ ಇಲ್ಲ ಅಂತನಾ? ಹಾಗಲ್ಲ ಯಜಮಾನ್ರೆ, ಯೋಗ್ಯತೆ ಇಲ್ಲ ಅಂತ. ಜೊತೆಗೆ ಅವಶ್ಯಕತೆನೂ ಇಲ್ಲ. ಹಾಯ್, ಈ ಡ್ರೆಸ್ ನಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಅದಕ್ಕೆ ತಾನೇ ಅಡ್ರೆಸ್ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದೆ. ನೋಡಿ, ನಿನ್ನೆನೆ ನನಗಿಷ್ಟ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಇವತ್ ಮನೆಗ್ ಬಂದು ಪುನಃ ಅದನ್ನೇ ಕೇಳ್ತಾ ಇದ್ದೀರಲ್ಲ, ಇದು ಒಳ್ಳೆಯವ್ರ ಲಕ್ಷಣ ಅಲ್ಲ. ಶ್ರುತಿ, ಯಾರ ಹತ್ರ ಮಾತಾಡ್ತಿದ್ದೇನೋ ಪ್ರಜ್ಞೆ ಇದೆ ನಿನಗೆ? ನನಗೆಲ್ಲ ಗೊತ್ತಪ್ಪ. ಅವ್ರು ನಿಮಗ್ ಬಾಸ್ ಆಗಿರ್ಬಹುದು, ನನಗಲ್ಲ. ಯು ಆರ್ ರೈಟ್. ಐ ಲೈಕ್ ಯುವರ್ ಫ್ರಾಂಕ್ನೆಸ್. ಅದಕ್ಕೆ ನಾನು ಇವಳು ಇಷ್ಟಪಟ್ಟಿದ್ದು. ನಿಮಗ್ ನಾನು ಇಷ್ಟ ಆಗಿರ್ಬಹುದು, ಆದ್ರೆ ನನಗೂ ನೀವಿಷ್ಟ ಆಗ್ಬೇಕಲ್ವಾ? ಏನ್ರಿ ಆಗ ಮಾತಾಡ್ತಾ ಇದೀರಾ? ನಮ್ ಬಾಸ್ಗೆ ಯಾವ್ದ್ರಲ್ಲಿ ಕಮ್ಮಿ? ಎಲ್ಲ ಜಾಸ್ತಿನೇ ಇದೆ. ಅದು ನಮ್ಮಂತವ್ರಿಗೆ ಸರಿ ಹೋಗಲ್ಲ. ಓ, ನಿಮಗ್ ಬಾರಿ ಕೊಬ್ರಿ. ಶಟ್ ಅಪ್. ಮಧ್ಯದಲ್ಲಿ ಬಾಯ್ ಹಾಕ್ಬೇಡ. ನೋಡಿ, ನಾನು ನಿಮ್ಮನ್ನ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೀನಿ. ನಾನು ನಿಮ್ಮನ್ನ ಅಷ್ಟೇ ಸಿನ್ಸಿಯರ್ ಆಗಿ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆ? ನಿಮ್ಮನ್ನ ಮದುವೆ ಆಗೋ ಅರ್ಹತೆ ನನಗಿಲ್ವಾ? ನನ್ನನ್ನೇ ಅಲ್ಲ, ಯಾವ ಹೆಣ್ಣನ್ನು ಮದುವೆ ಆಗೋ ಅರ್ಹತೆ ನಿಮಗಿಲ್ಲ. ದಿಸ್ ಇಸ್ ಟೂ ಮಚ್. ಇಟ್ಸ್ ನಾಟ್ ಟೂ ಮಚ್, ದಟ್ ಈಸ್ ದ ಟ್ರೂತ್. ಸತ್ಯ ಹೇಳಿದ್ರೆ ಎಲ್ಲರಿಗೂ ಕೋಪ ಬರುತ್ತೆ. ಅಲ್ಲ, ನಿಮ್ ಕಾಲ್ ಮೇಲೆ ನೀವೇ ನಿಲ್ಲಕ್ಕಾಗದೆ ಇರೋರು ನಿಮ್ ಹೆಂಡತಿ ಮಕ್ಳನ್ನ ಹೇಗ್ ಸಾಕ್ತೀರಾ? ಶ್ರುತಿ, ವಾಟ್ ಡು ಯು ಮೀನ್? ನನ್ನ ಹೆಂಡತಿ ಮಕ್ಳು ಸಾಕಕ್ಕೆ ನನಗೆ 7 ಜನರೇಷನ್ಗೆ ಆಗೋ ಅಷ್ಟು ಆಸ್ತಿ ಇದೆ. ಅದು ನಿಮ್ದಲ್ಲ, ನಿಮ್ ತಂದೆದು. ಅಂದ್ಮೇಲೆ ಅದ್ ನಂದೇ ತಾನೆ. ಇನ್ ಸ್ವಲ್ಪ ದಿನ ಆದ್ರೆ ಅದು ನಿಮ್ದಾಗ ಉಳಿಯೋದಿಲ್ಲ. ಈಗಾಗ್ಲೇ ನಿಮ್ದು 3 ಫ್ಯಾಕ್ಟರಿ ಮುಚ್ಚಿದೆ, ಅದ್ ಗೊತ್ತಾ ನಿಮ್ಗೆ? ಅದೋದ್ರೆ ಏನಂತೆ, ನನ್ನಂತ 10 ಜನ ಬಂದ್ರು ಕರಗ್ಸಕ್ಕಾಗದಿರೋಷ್ಟು ಆಸ್ತಿ ಇದೆ. ನೀವ್ ಹೀಗೆ ಇದ್ರೆ ಎಲ್ಲ ಖಾಲಿ ಆಗುತ್ತೆ. ಅಲ್ಲ, ಲೈಫ್ ನ ಲೈಟ್ ಆಗಿ ತಗೊಳ್ಳೋ ನಿಮ್ಗೆ ಹೆಂಡತಿ ಮಕ್ಳು ಯಾಕೆ? ಯಾವ ಹೆಣ್ಣು ಗಂಡನ್ ತಂದೆ ಶ್ರೀಮಂತ ದೊಡ್ಡ ಮನುಷ್ಯ ಅಂತ ಮದ್ವೆ ಮಾಡ್ಕೊಳ್ಳಲ್ಲ. ಆತರ ಮಾಡ್ಕೊಂಡ್ರು ಸಹ ಅದು ಪ್ರೀತಿ ಅಲ್ಲ, ದುರಾಸೆ. ಫಸ್ಟ್ ಆಫ್ ಆಲ್, ನಿಮ್ಗೆ ಲೈಫಲ್ಲಿ ಸೀರಿಯಸ್ನೆಸ್ಸೇ ಇಲ್ಲ. ನೀವ್ ಯಾವತ್ತಾದ್ರೂ ಸನ್ರೈಸ್ ನೋಡಿದ್ದೀರಾ? ನೀವೆಲ್ಲಿ ನೋಡಿರ್ತೀರಾ? ನೀವ್ ಎದ್ದೇಳೋದೇ ಮಧ್ಯಾಹ್ನ 2 ಗಂಟೆಗೆ. ಸನ್ರೈಸ್ ನೋಡ್ದಿದ್ರೆ ಲೈಫ್ ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅರ್ಥನಾ? ಇಲ್ಲ, ನಾನ್ ನೋಡ್ಲಿಲ್ಲ ಅಂತ ಸಣ್ಣ ರೈಸ್ ಆಗಲ್ವಾ? ಆ ಸನ್ರೈಸ್ ಆಗತ್ತೆ, ಈ ಸನ್ರೈಸ್ ಆಗಲ್ಲ. ಅಂದ್ರೆ ನಿನ್ ದೃಷ್ಟಿಲಿ ನಾನು ಬೀದಿಗೆ ಬರ್ತೀನಿ ಅಂತನಾ? ನೀವೇ ಅಲ್ಲ, ನಿಮ್ಮನ್ನ ನಂಬ್ಕೊಂಡಿರೋ ಎಲ್ರಿಗೂ ಅದೇ ಗತಿ. ನಿಮ್ಗೆ 3 ಫ್ಯಾಕ್ಟರಿ ಮುಚ್ಚಿರೋದು ಸಣ್ಣ ವಿಷಯ ಆಗಿರ್ಬಹುದು, ಆದ್ರೆ ಅದ್ರಲ್ಲಿ ಕೆಲಸ ಮಾಡೋ 3,000 ಜನ ಬೀದಿಗೆ ಬಂದಿದ್ದಾರೆ. ಅದು ಅವ್ರ ಹಣೆ ಬರ. ಐ ಕಾಂಟ್ ಹೆಲ್ಪ್ ಇಟ್. ಐ ಆಮ್ ಸಾರಿ, ಅದವ್ರ ಹಣೆ ಬರ ಅಲ್ಲ, ಯೋರ್ ಕೇರ್ಲೆಸ್ನೆಸ್. ಇದೇ ಬೇಜವಾಬ್ದಾರಿಯಿಂದ ನೀವು ನಿಮ್ಮನ್ನ ನಂಬಿ ಮದ್ವೆ ಆದ್ರೆ ನಾನು ಎಲ್ರು ಬೀದಿಗೆ ಬರ್ತೀವಿ. ಪರವಾಗಿಲ್ಲ ರಮಣ, ತಂದೆ ಅಂತೆ ಮಗಳು. ನೀವು ಪ್ರೀತಿಯಾಗಿ ಹೇಳಿದ್ದನ್ನ ಅವಳು ಕೋಪದಿಂದ ಹೇಳ್ತಾಳಷ್ಟೇ. ನಾನ್ ಹಾಗೆ ಹೇಳಿದ ತಕ್ಷಣ ನೀವು ಬದಲಾಗ್ಬಿಡ್ತೀರಾ? ಇಲ್ವಲ್ಲ. ಬದಲಾಗೋದಂದ್ರೆ ಏನು? ಸನ್ರೈಸ್ ನೋಡಿದ್ರೆ ಸಾಕ, ಇಲ್ಲ ನನ್ನ ಕೆಪಾಸಿಟಿಗೆ 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರೆ ಸಾಕ? ಕೋಟಿನ? ತಿಂಗಳಿಗೆ 5,000 ರೂಪಾಯಿ ಸಂಪಾದನೆ ಮಾಡಿ ನೋಡೋಣ. ಆಫ್ಟರ್ ಆಲ್ 5,000 ರೂಪೀಸ್, ಅದನ್ನ ನಾನು ಟಿಪ್ಸ್ ಆಗಿ ಕೊಡ್ತೀನಿ. ಕೊಡೋದು ತುಂಬಾ ಸುಲಭ, ಸಂಪಾದನೆ ಮಾಡೋದು ಕಷ್ಟ. ನನ್ ಕೈಲಿ 5,000 ರೂಪಾಯಿ ಸಂಪಾದನೆ ಮಾಡಕ್ಕಾಗಲ್ವಾ? 5,000 ರೂಪಾಯಿ ಯಾಕೆ, 5 ಪೈಸಾನು ಸಂಪಾದನೆ ಮಾಡಕ್ಕಾಗಲ್ಲ. ಮಾಡಿದ್ರೆ ನಿಮ್ ತಂದೆ ಹೆಸರು ಉಪಯೋಗಿಸ್ದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಅಂದ್ರೆ ಜಸ್ಟ್ ಶಿವರಾಜ್ ಆಗಿ 5,000 ರೂಪಾಯಿ ಸಂಪಾದನೆ ಮಾಡಿ. ಅವಾಗ ನಿಮ್ಮನ್ನ ನಾನು ಒಪ್ಕೋತೀನಿ. ನೀವ್ ಹೇಳ್ದಾಗ ನಾನು ಕೇಳ್ತೀನಿ. ಏನ್ ಚಾಲೆಂಜ್ ಮಾಡ್ತಿದ್ಯಾ? ನೀವ್ ಯಾರು, ನಿಮ್ ಕೆಪಾಸಿಟಿ ಏನು ಅಂತ ಬಿಡಿಸಿ ಹೇಳ್ತಾ ಇದ್ದೀನಿ. ನಾನ್ ಏನು, ನನ್ನ ಕೆಪಾಸಿಟಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು, ನಿನಗ್ ಗೊತ್ತಿಲ್ಲ.
ಹೇಳ್ದಾಗೆ 1 ತಿಂಗಳಲ್ಲಿ ಜಸ್ಟ್ ಶಿವರಾಜ್ ಆಗಿ 5,000 ರೂಪಾಯಿ ಸಂಪಾದನೆ ಮಾಡಿ ನಿನ್ ಮುಂದೆ ಇಟ್ಟು ನಾನ್ ಯಾರು ಅಂತ ತೋರಿಸ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನನ್ನ ಮಾತು ಕೇಳಿ ಪ್ಲೀಸ್. ನಿಮ್ಮ ಮಗಳೇ ಇಲ್ಲಿ ಕೇಳಿದ್ರಲ್ಲ, ನನ್ಗಷ್ಟು ಸ್ವಾಭಿಮಾನ ಇಲ್ವಾ? ಡೋಂಟ್ ಐ ಹ್ಯಾವ್ ಸೆಲ್ಫ್ ರೆಸ್ಪೆಕ್ಟ್? ಈ ವಿಷಯದಲ್ಲಿ ಮಾತ್ರ ಪ್ಲೀಸ್ ಡೋಂಟ್ ಸ್ಟಾಪ್ ಮೀ. ಯಜಮಾನ್ರೆ, ಎಂಥ ಕೆಲಸ ಮಾಡ್ಬಿಟ್ಟೆ ಕಣಮ್ಮ. ನೋಡು, ಅವ್ರು ಕೋಪ ಮಾಡ್ಕೊಂಡು ಹೊರಟೆ ಹೋದ್ರು. ಛೇ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ. ಅಪ್ಪ, ನಿಮ್ಗೆ ಅವ್ರ ಬಗ್ಗೆ ಗೊತ್ತು. ಅವ್ರು ಎಲ್ಲಿಗೂ ಹೋಗೋದಿಲ್ಲ. ಹೋದ್ರೂ ಸಹ ಬರೀ 2 ನಿಮಿಷ ಮತ್ತೆ ವಾಪಸ್ ಬರ್ತಾರೆ. ಸೊ ನೀವೇನು ಯೋಚನೆ ಮಾಡ್ಬೇಡಿ. ಅಲ್ಲ ಕಣಮ್ಮ, ಬಸ್ 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 ಅವಳೇನೋ ಮೆಂಟ್ಲು ತರ ಏನೇನೋ ಹೇಳಿದ್ಲು, ಅದನ್ನೋಗಿ ನೀವು ಚಾಲೆಂಜ್ ಆಗ್ತೊಂಡಿದ್ರ. ಪ್ಲೀಸ್ ಬನ್ನಿ ಬಾಸ್. ನನ್ ಕೈಯಲ್ಲಿ 5,000 ರೂಪಾಯಿ ಸಂಪಾದನೆ ಮಾಡಕ್ಕಾಗಲ್ಲ. ಶಿಟ್, ಅವಳು ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ ನಾನು ಅಷ್ಟೊಂದು ಚೀಪ? ನಾನು 5,000 ರೂಪಾಯಿ ಸಂಪಾದನೆ ಮಾಡೋರ್ಗು ನನಗೆ ನೆಮ್ಮದಿಲ್ಲ. ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್. ನೀವು 5,000 ಸಂಪಾದಿಸ್ತೀರಾ? ಸತ್ಯವಾಗ್ಲೂ ಅದ್ ನಿಮ್ ಕೈಲಿ ಆಗ್ದಿರೋ ಕೆಲ್ಸ. ಬನ್ನಿ ಬಾಸ್. ನಿನಗೂ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ಲ? ಅವಳಲ್ಲ, ನಿನ್ ದೃಷ್ಟಿಲೂ ನಾನು 0. ನೀವೆಲ್ಲ ನನ್ನ ಕೆಲ್ಸಕ್ಕೆ ಬಾರ್ದಿರೋನು ಅನ್ಕೊಂಡಿದ್ದೀರಾ? ನೋಡೋ, 1 ತಿಂಗಳಲ್ಲಿ ನಾನು 5,000 ರೂಪಾಯಿ ಸಂಪಾದನೆ ಮಾಡಿ ನಿಮ್ಗೆಲ್ಲ ನಾನು ಯಾರು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ತಂಟೆಗೆ ಯಾರಾದ್ರೂ ಬಂದ್ರೆ ಬರ್ತೀರಾ ಸರ್? ನಡಿ. ಎಲ್ಲಿಗೆ ಹೋಗ್ಬೇಕು ಸರ್? ಎಲ್ಲಾದ್ರೂ ಹೋಗು. ಏನ್ ಬೆಂಗಳೂರು ಹೊಸಬ್ರಾ? ಒಂಥರ ಹೊಸಬನೆ. ಒಳ್ಳೆ ಗೂಡ್ ಪಾಟಿ ಇದ್ದಂಗ ಅವನೇ. ಸರ್ ಕೂತ್ಕೊಳ್ಳಿ, ಫುಲ್ ಸಿಟಿ ತೋರಿಸ್ಬಿಡ್ತೀನಿ. ಹಾಗೆ ನನ್ಗೊಂದು ಜಾಬ್ ಕೊಡ್ಸಪ್ಪ. ಜಾಬಾ? ಅದಿದ್ರೆ ನಾನು ಯಾಕೆ ಈ ಬಾಡಿಗೆ ಆಟೋ ಓಡಿಸ್ತಾ ಇದ್ದೆ. ನನಗೂ ಒಂದು ಆಟೋ ಬಾಡಿಗೆ ಕೊಡ್ಸು, ನಾನು ಓಡಿಸ್ತೀನಿ. ಐ ನೋ ಡ್ರೈವಿಂಗ್. ಆಟೋ ಓಡಿಸ್ಬೇಕು ಅಂದ್ರೆ ಯೂನಿಯನ್ ಅಲ್ಲಿ ಮೆಂಬರ್ ಆಗಿರ್ಬೇಕು, ಲೈಸೆನ್ಸ್ ಬೇಕು. ಓ, ಅದು ಬೇರೆ ಇದೆಯಾ? ಮತ್ತೆ ಅದನ್ನು ಕೊಡಿಸ್ಬಿಡು. ಅಣ್ಣ ಒಂಚೂರು ಇಳಿತೀಯಾ? ವೈ, ಏನಾಯ್ತು? ನಿನ್ನ ಯೋ ಇಳಿಯ ಕೆಳಗಡೆ. ಮುಖ ನೋಡು, ಆಟೋ ಬೇಕಂದೆ. ಆಟೋ ನಮ್ಗೆ ಕೆಲಸ ಇಲ್ಲ, ಬಾಡಿಗೆ ಇಲ್ಲ. ಬೆಳಗ್ಗೆ ಯಾವ ಮುಖ ನೋಡೋದು? Bloody mannerless person. ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲಿ ನಿಮ್ಮ ಮ್ಯಾನೇಜರು ಇಲ್ಲ ಓನರು ಯಾರಾದ್ರೂ ಅಲ್ಲಿದ್ದಾರೆ ನೋಡಿ ಸರ್. ಏ ರಘುರಾಮ, ಬಾರ ಇಲ್ಲೇ ಕ್ಲೀನ್ ಮಾಡ್ಕೊಳ್ಳೋದನ್ನ. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಿ ಸರ್, ಏನಾಗ್ಬೇಕಾಗಿತ್ತು? ಇಲ್ಲಿ ತಿನ್ನಕ್ಕೆ ಏನೇನು ಸಿಗುತ್ತೆ? ಟಿಫನ್ ಇದೆ, ಊಟ ಇದೆ. ಪಿಜ್ಜಾ, ಬರ್ಗರ್ಸ್? ಇಲ್ಲ ಸರ್, ಓನ್ಲಿ ಸೌತ್ ಇಂಡಿಯನ್ ಮೀಲ್ ಸರ್. ಒಂದು ಮೀಲ್ಸ್ ಎಷ್ಟಿಲ್ಲಿ? ಮಿನಿ ಮೀಲ್ಸ್ 15, ಫುಲ್ ಮೀಲ್ಸ್ 25. ಓನ್ಲಿ 25 rupees ಫಾರ್ ಅ ಮೀಲ್. ಮೈ ಗಾಡ್. ಆಮೇಲೆ 1 ತಿಂಗಳು ಪ್ರತಿದಿನ 2 ಸಲ ನಾ ಇಲ್ಲೇ ಊಟ ಮಾಡ್ತೀನಿ. ತುಂಬಾ ಸಂತೋಷ ಸರ್, ಬನ್ನಿ ಕೂತ್ಕೊಳ್ಳಿ. 2 times ಊಟ ಮಾಡಿದ್ರೆ 1 monthಗೆ ಎಷ್ಟು? ಓ, ಕೂಪನ್ ಸಿಸ್ಟಮ್ಗ ತಿಂಗಳಿಗೆ 1,500 ರೂಪಾಯಿ ಆಗುತ್ತೆ. ತಾವು ಡೈಲಿ ಊಟ ಮಾಡೋದ್ರಿಂದ 200 rupees ಡಿಸ್ಕೌಂಟ್. ನೋ, ದಟ್ಸ್ ಓಕೆ. ನಾನು ನಿಮಗೆ 50,000 rupees ಕೊಡ್ತೀನಿ. ಏನಂದ್ರೆ? 50,000, ಐ ಮೀನ್ 50,000. 50,000? ಎಸ್, ಬಟ್ ಈಗ ನನ್ನ ಹತ್ರ ದುಡ್ಡಿಲ್ಲ. 1 month ಆದ್ಮೇಲೆ ಡೆಫಿನೆಟ್ ಆಗಿ ಕೊಡ್ತೀನಿ. ನಿಮ್ಗೆ ಚೆಕ್, ಕ್ರೆಡಿಟ್ ಕಾರ್ಡ್ ಆರ್ ಕ್ಯಾಶ್, ಹೌ ಡು ಯು ವಾಂಟ್ ಇಟ್? ಯಾವ ಸರ್ ನಿಮ್ದು? ಅದನ್ನೆಲ್ಲ ನಾನು ಹೇಳಂಗಿಲ್ಲ, ಬಟ್ ಆಫ್ಟರ್ 1 month. ರೇ ಸ್ವಾಮಿ, ನೋಡಕ್ ಸೂಟು ಬೂಟು ಹಾಕೊಂಡು ಜೆಂಟಲ್ಮೆನ್ ತರ ಇದೀರಾ.
ನಮ್ ಕಿವಿಗೆ ಹೂ ಇಡಕ್ ನೋಡ್ತಾ ಇದ್ದೀರಾ? ನೋಡಿ, ದುಡ್ಡಿದ್ರೆ ತಿನ್ಕೊಂಡೋಗಿ, ಇಲ್ಲ ರೈಟ್ ಹೇಳಿ. ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ. ಆಫ್ಟರ್ 1 ಮಂತ್ ಏ 1 ಮಂತ್ ಬೇಡ, 2 ಮಂತ್ ಬೇಡ, ಬಾ ನಡಿ ಆಚೆ ನೀನು. listen to me. Don't talk like this. I'm not such a kind of person. Behave. ಚಂದ್ರಣ್ಣ, ಏನ್ ಗಲಾಟೆ, ಏನಾಯ್ತು? ಇವ್ನು ಯಾವನು ಮೆಂಟಲ್ ಅಂತ ಕಾಣುತ್ತೆ. ತಿಂಗಳು ಪೂರ್ತಿ 2 ಹೊತ್ತು ಇಲ್ಲಿ ಊಟ ಮಾಡ್ತಾನಂತೆ. ಆಮೇಲೆ ತಿಂಗಳಾದ್ಮೇಲೆ 50,000 ಕೊಡ್ತಾನಂತೆ. ಚಂದ್ರಣ್ಣ, ಇನ್ ಕಾಲದಲ್ಲಿ ಭಿಕ್ಷೆ ಬೇಡವ್ರು ಹಿಂಗೆ ರೀ, ಸೂಟು ಬುಡ ಹಾಕೊಂಡ್ ಬರ್ತಾರೆ, ಭಿಕ್ಷೆ ಬರ್ತಾರೆ. ಏನ್ ನೋಡ್ತಾ ಇದಾರೆ? ಕಳ್ಸ್ರಿ, ಆಚೆ ಕಳ್ಸ್ರಿ ರೀ. ಇವನು ಆ ಜಾತಿಗೆ ಸೇರ್ದಾನಿರ್ಬೇಕು. ಕಳ್ಸಿ ಕಳ್ಸಿ. Excuse me. Behave yourself. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಏನೋ ಮಗ ಇಂಗ್ಲಿಷ್ ಎಲ್ಲ ಮಾತಾಡ್ತವನ? ಎಲ್ಲ ಆ ಬ್ರಿಟಿಷ್ ಅಂತ ಕಾಣ್ತದೆ. ಈ ಸೂಟು ಬೂಟ್ ಎಲ್ಲ ನೋಡಿ ನಡಿಯಮ್ಮ. Don't touch. I will go. ಎಂತೆಂತವ್ರಿದಾರಪ್ಪ ಈ ಪ್ರಪಂಚದಲ್ಲಿ. ಸಿಗಿದ್ರೆ 4 ಆಳಾಗಂಗ ಅವನೇ. ದುಡ್ಡು ತಿನ್ನಕ್ ಏನಂತ ಇವನಿಗೆ? ಸೂಟು ಬೂಟು ಹಾಕೊಂಡ್ಬಿಟ್ರೆ ಇವ್ರು ಹೇಳಿದ್ದೆಲ್ಲ ನಂಬ್ತೀವಿ ನಾವು. ಅಜ್ಜಿ, how much is this? ಏನಂದ್ಯಪ್ಪ? Oh, sorry. ಬಾಳೆಹಣ್ಣು ಎಷ್ಟು ಅಜ್ಜಿ? ₹1 ಕಣಪ್ಪ. ₹1? ಜಸ್ಟ್ ₹1? ₹1 ಇನ್ನೂ ಇಲ್ಲಲ್ಲ ವ್ಯಾಲ್ಯೂ ಇದೆಯಾ? ಆ ₹1ಗೋಸ್ಕರ ಬಿಸಿಲಲ್ಲಿ ಕುತ್ಕೊಂಡು ನೀನೆಷ್ಟು ಕಷ್ಟಪಡ್ಬೇಕಾ? ಏನ್ ಮಾಡುದಪ್ಪ, ನನ್ ಮಗ ಅಷ್ಟು ಒಳ್ಳೆಯವನಲ್ಲ. ದಿನಕ್ಕೆ 50 ಬಾಳೆಹಣ್ಣು ಮಾರಿದ್ರೇನೆ ಅವ್ನು ನನಗೆ ಊಟ ಹಾಕೋದು. ವಾಟ್ ನಾನ್ಸೆನ್ಸ್! ನಿನ್ ಮಗ ಅಂತವನಾ? ಇಲ್ಲಲ್ಲ, ಹೀಗೇನಾ? I can't believe this. Crap. ನನ್ ವಿಷಯ ಬಿಡಪ್ಪ, ನಿಂಗೆ ಎಷ್ಟು ಹಣ್ಣು ಬೇಕು ಹೇಳು. ಸದ್ಯಕ್ಕೆ 1 ಹಣ್ಣು ಕೊಡಜ್ಜಿ. ಓಹ್, ₹1 ಕೊಡಪ್ಪ. ಅಜ್ಜಿ, ಆಕ್ಚುಲಿ ಐ ಡೋಂಟ್ ಹ್ಯಾವ್ ಮನಿ. ಓಹ್, ಸಾರಿ. ಅಜ್ಜಿ, ನಾನು ನಿನ್ಗೊಂದು ಮಾತು ಹೇಳ್ತೀನಿ, ಬಟ್ ನೀನು ನನ್ನ ತಪ್ಪು ತಿಳ್ಕೊಬಾರ್ದು, ನಾನು ಹುಚ್ಚ ಅನ್ಕೋಬಾರ್ದು. ಈಗ ನನ್ನ ಹತ್ರ ದುಡ್ಡಿಲ್ಲ. 1 ತಿಂಗಳಾದ್ಮೇಲೆ ₹1,00,000 ಕೊಡ್ತೀನಿ. ನೀನ್ ನನಗೆ ಹುಚ್ಚಿಡ್ದಿದೆ ಅನ್ಕೊಂಡಿದ್ದೆ ತಾನೆ? ಅದನ್ನೇ ಅನ್ಕೋಬೇಡ ಅಂದಿದ್ದು. 1 ತಿಂಗಳಾದ್ಮೇಲೆ ₹1,00,000 ಕೊಡ್ತೀನಿ. ಪ್ಲೀಸ್ ಬಿಲೀವ್ ಮೀ. ಅಲ್ಲಪ್ಪ, ಇಷ್ಟೊಳ್ಳೆ ಬಟ್ಟೆ ಹಾಕಿದ್ಯಾ, ಮುಖದಲ್ಲಿ ರಾಜನ್ ಕಳೆ ಇದೆ, ನಿನ್ನ ಹತ್ರ ₹1 ಇಲ್ವಾ? ವಾಟ್ ಟು ಡೂ ಅಜ್ಜಿ? ದಟ್ ಇಸ್ ದ ಪ್ರಾಬ್ಲಮ್. ಅಜ್ಜಿ, ತುಂಬಾ ಹೊಟ್ಟೆ ಸಿಗ್ತಾ ಇದೆ, ಪ್ಲೀಸ್. ಯಾಕಜ್ಜಿ, ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನ್ ಕಾಸು ಕೊಡೋದ್ ಬೇಡ, ತಗೋಪ್ಪ. ನೋ ನೋ ನೋ, ನೆಕ್ಸ್ಟ್ ಮಂತ್ ನೀನ್ ದುಡ್ಡು ತಗೋತಿ ಅಂದ್ರೆ ನಾನು ತಿನ್ನೋದು. ಆಯ್ತು, ತಗೊಳಪ್ಪ. ಇನ್ನೊಂದು ತಗೋಪ್ಪ. ಪರವಾಗಿಲ್ಲ, ತಗೋಪ್ಪ. ಅಜಯ್, 2 lakhs. ಥ್ಯಾಂಕ್ಸ್. This feels much better. ಅಜ್ಜಿ, ಇದನ್ನೆಲ್ಲ ಹಾಕ್ಲಿ? ಇಲ್ಲಿ ಹಾಕಪ್ಪ. ಥ್ಯಾಂಕ್ಸ್ ಅಜ್ಜಿ. ಅಜ್ಜಿ, ಬರೋ ತಿಂಗಳು ಇಲ್ಲೇ ಇರ್ತೀಯಲ್ಲ? ಸಾಯ್ದೆ ಬದುಕಿದ್ರೆ ಇಲ್ಲೇ ಇರ್ತೀನಪ್ಪ. ಹಾಗೆ ಹೇಳ್ಬೇಡ ಅಜ್ಜಿ. ಯು ಆರ್ ಲೈಕ್ ಮೈ ಗುಡ್ ಗ್ರ್ಯಾಂಡ್ ಮದರ್. ನೀನ್ ಚೆನ್ನಾಗಿರ್ತೀಯ, ನನಗೋಸ್ಕರ ಚೆನ್ನಾಗಿರ್ತೀಯ. ನಿನ್ಗೇನಾದ್ರೂ ಹಸುವಾದ್ರೆ ಇಲ್ಲಿಗೆ ಬಾಪ್ಪ. ಥ್ಯಾಂಕ್ಸ್ ಅಜ್ಜಿ. ಬಾಯ್. ಅಜಯ್, ನೆಕ್ಸ್ಟ್ ಮಂತ್ 2 lakhs ಫ್ರೂಟ್ ಶಾಪ್. ಓಕೆ? ಅಯ್ಯೋ ಪಾಪ, ಹುಚ್ಚಿಡ್ದಿದೆ ಅಂತ ಕಾಣುತ್ತೆ. Stupid fellow.
ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮಂತ ಸಾವಿರಾರು ಜನಕ್ಕೆ ಅನ್ನ ಹಾಕೋ ಧಣಿ ಕಣೆ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿಬಿಡ್ಬೇಕಾಗಿತ್ತು. ಅದು ಬಿಟ್ಟು ಅದು ಇದು ಅಂತ ಅವ್ರ ತಲೆ ಕೆಡಿಸ್ಬಿಟ್ಟಿಯಲ್ಲ. ಅವ್ರ ಮೇಲೆ ಚಾಲೆಂಜ್ ಮಾಡೋದಕ್ಕೆ ನಿನಗೇನೇ ಅರ್ಹತೆ ಇದೆ? ನನ್ ಮಾತನ್ನಷ್ಟು ಸೀರಿಯಸ್ ಆಗಿ ತಗೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ಪೊಲೀಸ್ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತೆ ಕಂಪ್ಲೇಂಟ್. ನಾಳೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರ ಪೇಪರ್ಗೋ ಟಿವಿಗೋ ಹಾಕಿಸಿದ್ರೆ ಅವ್ರ ಮರ್ಯಾದೆ ಏನಾಗುತ್ತೆ? ಅಕಸ್ಮಾತ್ ಅವ್ರ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಜವಾಬ್ದಾರರು? ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಫಾರಿನ್ ನಲ್ಲಿ ಕುಣುಕೊಂಡು ಹಾಡಿಕೊಂಡು ಒಳ್ಳೆ ಅರಸನ್ ತರ ಮೆರೀತಿದ್ರು. ನಾನೇ ಬಲವಂತದಿಂದ ಇಲ್ಲಿ ಕರ್ಕೊಂಬಂದೆ. ಈಗ ಎಲ್ಲಿದಾರು, ಏನು ಮಾಡ್ತಿದ್ದಾರೆ?